ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮಂತ್ರಾಲಯ ಅಂತಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಒಂದ್ಸಲಿ ಮಂತ್ರಾಲಯಕ್ಕೆ ಹೋಗಿ ಬರಬೇಕು, ರಾಯರನ್ನು ನೋಡಿ ಬರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದೇ ರೀತಿ ಬೆಂಗಳೂರಲ್ಲಿ ಮಿನಿ ಮಂತ್ರಾಲಯ ಅಂತಲೇ ಪ್ರಸಿದ್ಧ ಆಗಿ ಹೊಂದಿರತಕ್ಕಂಥ ಕಾಮಧೇನು ಕ್ಷೇತ್ರ ಬೆಂಗಳೂರಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿ ಒಡ್ರಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಇರುವಂತಹ ಈ ಮಠ ಕಾಮಧೇನು ಕ್ಷೇತ್ರ ಅಂತಲೇ ಪ್ರಸಿದ್ಧಿ ಹೊಂದಿದೆ. ಬೆಳಗ್ಗೆ 8:30ಕ್ಕೆ ಓಪನ್ ಆದರೆ ಸಂಜೆ 6:30ವರೆಗೂ ಇಲ್ಲಿ ಪೂಜೆ ನಡೀತಾ ಇರುತ್ತೆ. 48 ದಿನಗಳ ಕಾಲ ವಿವಿಧ ಹೋಮ ಹವನ ಆಚರಿಸಿದ ಪವಿತ್ರ ಸ್ಥಳದಲ್ಲಿ ಶ್ರೀ ರಾಘವೇಂದ್ರ ಸಾರ್ವಭೌಮರ ಸಾಲಿಗ್ರಾಮ ಶಿಲಾಮೃತ್ತಿಕ ಬೃಂದಾವನವನ್ನು ಪ್ರತಿಷ್ಠಾಪಿಸಿದ್ದಾರೆ. ಶ್ರೀ ರಾಯರಿಗೆ ಪ್ರತಿದಿನ ಪೂಜೆ ಮಾಡುವುದು ಇಲ್ಲಿ ವಿಶೇಷ. ಇಲ್ಲಿ ರಾಯರಿಗೆ ತುಪ್ಪದ ದೀಪವನ್ನು ಕೂಡ ಹಚ್ಬೋದು. ಟೋಕನ್ ತಗೊಂಡ್ರೆ ತುಪ್ಪದ ದೀಪ ಕೊಡ್ತಾರೆ. ಸೊ ಅಲ್ಲೋಗಿ ನಾವು ತುಪ್ಪದ ದೀಪವನ್ನು ಹಚ್ಚೋದು ಇಲ್ಲಿನ ವಿಶೇಷ. ನಾವೇನಾದರೂ ಹರಕೆ ಮಾಡ್ಕೊಂಡಿದ್ರು ಕೂಡ ಅಲ್ಲಿ ಹರಕೆ ನೆರವೇರುತ್ತೆ ಅಂತ ಭಕ್ತಾದಿಗಳು ನಂಬಿದ್ದಾರೆ. ಶ್ರೀಮಠದಲ್ಲಿ ದಿನಾಗಲೂ ಅನ್ನಪ್ರಸಾದ ಕಾರ್ಯಕ್ರಮ ಆಯೋಜಿಸಿರ್ತಾರೆ. ನೀವು ಕೂಡ ಒಮ್ಮೆ ಈ ರಾಯರ ಮಠವನ್ನು ಭೇಟಿ ಮಾಡಿ, ಕಾಮಧೇನು ಕ್ಷೇತ್ರಕ್ಕೆ ಭೇಟಿ ಮಾಡಿ, ರಾಯರ ಕೃಪೆಗೆ ಪಾತ್ರರಾಗಿ ಬೃಂದಾವನ ನೋಡ್ಬೋದು. ನಾವು ಮಂತ್ರಾಲಯಕ್ಕೆ ಹೋದಷ್ಟೇ ಸಮಾಧಾನ ನಮಗೆ ತಂದು ಕೊಡುತ್ತೆ. ನೀವು ಒಂದ್ಸಲಿ ಈ ಮಠಕ್ಕೆ ಹೋಗಿ ಬಂದರೆ ನಿಮಗೆ ಮನಸ್ಸಲ್ಲಿ ಒಂಥರ ಖುಷಿ ಅನಿಸುತ್ತೆ. ರಾಯರ ಮಠ ತುಂಬ ವಿಸ್ತಾರವಾಗಿದೆ, ವಿಶಾಲವಾದ ಜಾಗ ಇದೆ, ಆನಂದ ಉಂಟು ಮಾಡುತ್ತೆ. ರಾಯರ ಮಠಕ್ಕೆ ಹೋಗ್ತಿದ್ದಂಗೆ ತುಂಬ ಪ್ರಶಾಂತವಾಗಿರುತ್ತೆ. ಭಕ್ತಿ ಭಾವಕ್ಕೆ ಹರಿಯೋದಂತೂ ಖಂಡಿತ. ಅಲ್ಲಿನ ಬೃಂದಾವನದಲ್ಲಿ ಪ್ರತಿದಿನ ಪೂಜೆ ವಿಶೇಷವಾಗಿ ನಡೀತಾ ಇರುತ್ತೆ. ಅಲ್ಲಿ ಮಂತ್ರಾಕ್ಷತೆ ಪ್ರಸಾದವನ್ನು ಕೂಡ ಕೊಡ್ತಾರೆ. ನಿಮಗೂ ಟೈಮ್ ಇದ್ದಾಗ ಈ ಮಠಕ್ಕೆ ಹೋಗಿ ಬನ್ನಿ. ಹಾಗೆ ಈ ಮಠಕ್ಕೆ ಹೋದ ನಂತರ ಬೇಕಿದ್ರೆ ನೀವು ಅಲ್ಲಿ ಇನ್ನೂ 2 ಪ್ರಸಿದ್ಧವಾದ ಕ್ಷೇತ್ರಗಳು, ಸಾಯಿಬಾಬಾ ಮಂದಿರ ಕೂಡ ಇದೆ. ಅಲ್ಲೂ ಕೂಡ ಪಕ್ಕದಲ್ಲೇ ಇರೋದ್ರಿಂದ ನೀವು ಹೋಗಿ ಬರ್ಬೋದು, ವಾಕಬಲ್ ಡಿಸ್ಟೆನ್ಸಲ್ಲಿ. ಅದೇ ರೀತಿ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ, ಅಲ್ಲಿಗೂ ಕೂಡ ನೀವು ಹೋಗಿ ಬರ್ಬೋದು. 3 ಪ್ಲೇಸ್ನ ನೀವು 3 ಕ್ಷೇತ್ರಗಳನ್ನ ನೀವು ವಿಸಿಟ್ ಮಾಡ್ಬೋದು ಒಂದೇ ದಿನ. ಅಲ್ಲೇ ಪಕ್ಕ ಇರೋದ್ರಿಂದ ನಿಮಗೆ ಈಸಿ ಅನಿಸುತ್ತೆ. ಒಂದ್ಸಲಿ ಹೋಗಿ ಭೇಟಿ ಮಾಡಿ. ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆ ಆ್ಯಂಡ್ ಟೈಮಿಂಗ್ಸು ಕೂಡ ಹೆಚ್ಚಾಗಿ ಓಪನ್ ಇರುತ್ತೆ. Thank you for watching.